ಹೇಳು ಹಾಯ್, ಹೇಳು ಹಾಯ್. ಎಲ್ಲರಿಗೂ ಎಲ್ಲರಿಗೂ ಹ್ಯಾಪಿ ವರಮ ಮಹಾಲಕ್ಷ್ಮಿ ಫೆಸ್ಟಿವಲ್. ಲವ್ ಯು. ನೀನ್ ಹೇಳು ಲವ್ ಯು ಮಾಡಮ್ಮ. ಲವ್ ಯು ಮಾಡು ಬಂಗಾರ. ಹಿಂಗೆ ಲವ್ ಯು ಮಾಡೋದು ಹಿಂಗೆ. ಲವ್ ಯು ಮಾಡು ಹಿಂಗೆ. ಲವ್ ಯು. ನೀನ್ ಮಾಡು ಲವ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ ಬಾಯ್. ಲವ್ ಯು ಹೇಳು. ಪ್ಲೀಸ್ ಸಬ್ಸ್ಕ್ರೈಬ್ ನಂದೂಸ್ ಚಾನಲ್. ಬಾಯ್. ಸೊ ಗಾಯ್ಸ್, ಇವಾಗ ನನ್ನ ಮಗಳಿಗೆ ಅರ್ಶನ ಕಾಲ್ಗೆ ಅಂತ ಹೇಳಿ ಕೂರಿಸ್ತಾ ಇದ್ದೀನಿ ಪೀಠ ಮೇಲೆ. ಆ್ಯಕ್ಚುಲಿ ತುಂಬ ಮನೆಯಲ್ಲಿ ಈ ಥರ ಸಣ್ಣ ಮಕ್ಕಳಿಗೆ ಅರ್ಶನ ಹಚ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮಹಾಲಕ್ಷ್ಮಿ ಪೂಜೆ ಆದಮೇಲೆ ನನ್ನ ಮಗಳೇ ನನ್ನ ಮಹಾಲಕ್ಷ್ಮಿ. ಬಿಕಾಸ್ ಏನು ಗೊತ್ತಾ, ಅವರಷ್ಟು ಪ್ಯೂರೆಸ್ಟ್ ಸೋಲ್ ಇನ್ಯಾರೂ ಇರಲ್ಲ. ಮಕ್ಕಳಿಗೆ ಏಟ್ರೆಡ್ ಅನ್ನೋದೇ ಇರಲ್ಲ, ಈಗೋ ಇರಲ್ಲ. ತುಂಬ ಪ್ಯೂರೆಸ್ಟ್ ಸೋಲ್. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಪೂಜೆ ಮಾಡಿದ್ದು ನನ್ನ ಮಗಳನ್ನ ಕೂರಿಸಿ, ಸೊ ಕಾಲಿಗೆ ಅರ್ಶನ ಹಚ್ಚಿ ಮತ್ತೆ ಕುಂಕುಮ ಇಟ್ಟು ಎಲ್ಲ ಬಾಗಿನ ಕೊಟ್ಟು ಎಲ್ಲ ಮಾಡ್ತೀನಿ. ಸೊ ಆ್ಯಕ್ಚುಲಿ ಅವಳಿಗೆ ಜಸ್ಟ್ ಈಸ್ 2 years ಓಲ್ಡ್. ಲಾಸ್ಟ್ ಇಯರ್ ಅಂತೂ ನಾನು ತುಂಬ ಚಿಕ್ಕವಳು, 1 ವರ್ಷ ಅಲ್ವಾ, ಸೊ ನಾನು ಅಷ್ಟು ಮಾಡೋಕ್ಕಾಗಲಿಲ್ಲ. ಸೊ ಈ ಇಯರ್ ಮಾಡಲೇಬೇಕು ಅಂತ ಹೇಳಿ ಅವಳನ್ನ ರೆಡಿ ಮಾಡಿ ತುಂಬ ಮುದ್ದಾಗಿ ರೆಡಿ ಮಾಡಿ ಕೂರಿಸಿದ್ದೀನಿ. ಬಟ್ ಈಸ್ ವೆರಿ ಕ್ಯೂಟ್ ಆ್ಯಕ್ಚುಲಿ. ತುಂಬ ಜನ ಮಕ್ಕಳು ಕೂರೋದೇ ಇಲ್ಲ ಅಂತಾರೆ. ಅಂಥದ್ದು ಅವಳು ಹೇಳ್ತಾಳೆ, ಮಮ್ಮ ಇಲ್ಲಚ್ಚು ಅರ್ಶನ ನನಗೆ ಇಲ್ಲಚ್ಚು ಅಂತೆಲ್ಲ. ಸೊ ತುಂಬ ಕ್ಯೂಟ್ ಅನ್ಸುತ್ತೆ ಅವಳು ಹೇಳ್ತಿದ್ರೆ ನನಗೆ. ಮತ್ತೆ ಈ ಟೈಮ್ ಬರಲ್ಲ, ಯಾಕಂದ್ರೆ ಇವಾಗ ಒಂದು ಏಜ್ ತುಂಬ ಕ್ಯೂಟಾಗಿ ಮಾತಾಡ್ತಾರೆ. ಏನೇ ಆಗಲಿ ನೋಡಿ, ಕಾಲು ಮುಗ್ತಿದ್ರೆ ಅಂತೂ ಕೈನಲ್ಲಿ ಹೂವು ಇಟ್ಕೊಂಡು ಮಮ್ಮ ತಗೋ ಅಂತ ಹೇಳಿ ಕೊಡ್ತಿದ್ದಾಳೆ ನನಗೆ. ಅದೇ ಒಂದು ಸಂತೋಷ. ಆ್ಯಕ್ಚುಲಿ ಅವಳು ಹೂವು ಕೊಟ್ಲಲ್ಲ, ನನಗೆ ಆ ತಾಯಿ ಮಹಾಲಕ್ಷ್ಮಿನೇ ಬಂದು ಕೊಟ್ಟಂಗಾಯ್ತು. ಅದಕ್ಕೆ ಅವಳನ್ನ ಎತ್ಕೊಂಡು ತಬ್ಬಿ ಮುದ್ದಾಡ್ಬಿಟ್ಟೆ ನಾನು. ಮತ್ತೆ ಹೇಳ್ತಿದ್ದಾಳೆ, ಮಮ್ಮ ನಂಗೆ ಇನ್ನ ಹಚ್ಚು ಹಚ್ಚು ಅಂತ ಹೇಳ್ತಿದ್ದಾಳೆ. ಅವಳಿಗಷ್ಟು ಇನ್ನೂ ಮಾತಾಡಕ್ ಬರಲ್ಲ. ಕ್ಯೂಟಾಗಿ ಎಷ್ಟು ಮುದ್ದಾಗಿ ಮಾತಾಡ್ತಾಳಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಸೊ ಇನ್ನ ಹಚ್ಚು ಮಮ್ಮ ಅಂತ ಹೇಳ್ತಾಳೆ. ಮತ್ತೆ ಹಾಗೆ ಬಾಗಿನ ಕೊಟ್ಟೆ. ಅವಳಿಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ. ಅದರಲ್ಲೆಲ್ಲ ಕೆಳಗಡೆ ಹಾಕಿ ಎಲ್ಲ ಚೂರ್ ಚೂರ್ ಮಾಡಿ ಅಲ್ಲೆಲ್ಲ ಒಂದು ಸಣ್ಣ ಪೀಸ್ ತಿಂದಿರ್ತಾಳೆ. ಸೊ ಆ ಲಡ್ಡು ಕೊಟ್ಟಿದ್ದಕ್ಕೆ ಎಲೆ ಅಡಿಕೆ ನನಗೆ ಕೊಟ್ಬಿಟ್ಟು ಲಡ್ಡು ಮಾತ್ರ ತಗೊಂಡು ಹೋಗ್ತಿ, ಕಪ್ಪಲ್ಲಿ ಹಾಕೊಂಡು ತಿಂತೀನಿ ಅಂತ ತಗೊಂಡು ಹೋಗ್ತಿದ್ದಾಳೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ